ಇದು ದೇಶದ ಅತಿದೊಡ್ಡ ರಾಬರಿ. ದುಡ್ಡು ಯಾರದ್ದು ಅಂತನೂ ಗೊತ್ತಿಲ್ಲ, ಹಣ ಸಾಗಿಸ್ತಾ ಇದ್ದ ವಾಹನ ಎಲ್ಲಿ ಹೋಯಿತು ಅಂತನೂ ಗೊತ್ತಿಲ್ಲ. ಆದ್ರೀಗ ಹಣ ಸಾಗಾಟದ ಹಿಂದೆ ಮಧ್ಯಸ್ಥಿಕೆ ವಹಿಸಿದ್ದು ಗುಜರಾತ್ನ ಆ ರಾಜಕಾರಣ ಅಂತ ಹೇಳಿ ಬಯಲಾಗಿದೆ. ಹಾಗಾದ್ರೆ ಈ ದರೋಡೆ ಆಗಿದ್ದು ಹೇಗೆ? ಗುಜರಾತ್ ಲಿಂಕ್ ಬಯಲಾಗಿದ್ದು ಹೇಗೆ? ಬೆಳಗಾವಿಯ ಗಡಿಯಲ್ಲಾದ 400 ಕೋಟಿ ದರೋಡೆ ಕೇಸ್ನ ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ ನೋಡಿ. ಹಣದ ಮೂಲ ಗೊತ್ತಿಲ್ಲ, ದುಡ್ಡು ಸಾಗಿಸ್ತಿದ್ದ ಕ್ಯಾಂಟರ್ ಪತ್ತೆ ಇಲ್ಲ, ಕೋಟಿ ಕೋಟಿ ರೂಪಾಯಿ ಮೂಲ ಯಾವುದು ಅಂತ ತಿಳಿದಿಲ್ಲ. ತಿರುಪತಿಗೆ ಹೋಗ್ತಿತ್ತಾ, ಮಹಾರಾಷ್ಟ್ರಕ್ಕೆ ಹೋಗ್ತಿತ್ತಾ ಅನ್ನೋ ಮಾಹಿತಿನೂ ಇಲ್ಲ. ಆದ್ರೂ ಇಲ್ಲಿ ದರೋಡೆಯಾಗಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 400 ಕೋಟಿ. ಸ್ಥಳ ಬೆಳಗಾವಿಯ ಚೋರ್ಲಾ ಗಡಿ ಭಾಗ. ಇದೇ ಸ್ಥಳದಲ್ಲಿ ದರೋಡೆಯಾದ 400 ಕೋಟಿ ರೂಪಾಯಿ ಮೂಲವನ್ನ ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಕೆದಕ್ತಿದ್ದಾರೆ. ಹಣ ಯಾರದ್ದು, ಕ್ಯಾಂಟರ್ ಎಲ್ಲಿ ಹೋಯಿತು ಅಂತ ಹುಡುಕ್ತಿದ್ದಾರೆ. ಈ ಎರಡು ವಿಚಾರ ಪತ್ತೆಯಾದ್ರೆ 400 ಕೋಟಿ ಕಳ್ಳಮಾಲಿನ ಒಡೆಯ ಯಾರು ಅಂತ ಗೊತ್ತಾಗಲಿದೆ. ತನಿಖೆ ಚುರುಕುಗೊಂಡಿರೋ ಮಧ್ಯೆ ಮತ್ತೊಂದು ಆಡಿಯೋ ರಿವೀಲ್ ಆಗಿದ್ದು ಗುಜರಾತ್ ಲಿಂಕ್ ಬಯಲಾಗಿದೆ. ಗುಜರಾತ್ ಮೂಲದ ಪವರ್ಫುಲ್ ರಾಜಕಾರಣಿ ಅನ್ನುವಂಥದ್ದನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಹೇಳಿರುವಂಥದ್ದು. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ದರೋಡೆ. मत्तोंदु ऑडियो रिवील. फार मोठा माणूस आहे आणि मोठा पॉलिटिशियन आहे गुजरातचा. ದರೋಡೆಯಾದ 400 ಕೋಟಿ ರೂಪಾಯಿ ಗುಜರಾತ್ ರಾಜಕಾರಣಿಗೆ ಸೇರಿದ್ದ. फार मोठा माणूस आहे आणि मोठा पॉलिटिशियन आहे गुजरातचा. उद्यमी किशोर आरोपी विराट ಮೂಲಕ ರಾಜಕಾರಣಿಗೆ ಸಂದಾಯ. जो मध्यस्थी माणूस आहे तो मोठा आहे, म्हणजे विराट आणि माझ्यामध्ये माणूस आहे तो फार मोठा माणूस आहे. ಎಸ್, ಅವತ್ತು ಅಕ್ಟೋಬರ್ 16, 2025 ಗೋವಾದಿಂದ ಬೆಳಗಾವಿಯ ಚೋರ್ಲಾ ಮಾರ್ಗವಾಗಿ 2 ಕಂಟೈನರ್ಗಳಲ್ಲಿ ಹಣ ಸಾಗಿಸಲಾಗ್ತಿತ್ತು. ಕಂಟೈನರ್ನಲ್ಲಿ 2,000 ರೂಪಾಯಿ ಮೌಲ್ಯದ ಸುಮಾರು 400 ಕೋಟಿ ರೂಪಾಯಿ ಹಳೆ ನೋಟುಗಳನ್ನು ತುಂಬಲಾಗಿತ್ತು. ಇದೇ ರಸ್ತೆ ಮಾರ್ಗವಾಗಿ ಬರ್ತಿದ್ದ ಕಂಟೈನರ್ ಬೆಳಗಾವಿ ಗಡಿ ಪ್ರವೇಶಿಸ್ತಾ ಇದ್ದಂತೆ ಹೈಜಾಕ್ ಮಾಡಿ ದರೋಡೆ ಮಾಡಲಾಗಿದೆ. ಇದೀಗ ಈ ಹಣದ ಹಿಂದೆ ಗುಜರಾತ್ ರಾಜಕಾರಣಿ ಹೆಸರು ಕೇಳಿ ಬಂದಿದೆ. आता कसं आहे की त्याच्यामध्ये जो मध्यस्थी माणूस आहे तो मोठा आहे, म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. ಜಯೇಶ್ ಎಂಬಾತನ ಜೊತೆ ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಮಾತನಾಡಿದ್ದಾನೆ ಎನ್ನಲಾದ ಆಡಿಯೋದಲ್ಲಿ ನನ್ನ ಮತ್ತು ವಿರಾಟ್ಗೆ ಪರಿಚಯವಿದ್ದ ವ್ಯಕ್ತಿ ಮಧ್ಯಸ್ಥಿಕೆ ವಹಿಸಿದ್ದಾರೆ. ಈ ಮಧ್ಯಸ್ಥಿಕೆ ವಹಿಸಿದ ವ್ಯಕ್ತಿ ಗುಜರಾತ್ನ ದೊಡ್ಡ ರಾಜಕಾರಣಿ ಅಂತ ಆಡಿಯೋದಲ್ಲಿ ಹೇಳಿದ್ದಾನೆ. ಅಷ್ಟೇ ಅಲ್ಲ, ವಿರಾಟ್ ಹೇಳಿದ್ದಕ್ಕೆ ನಾನು ಇನ್ವೆಸ್ಟ್ ಮಾಡಿದೆ, ಇದರಲ್ಲಿ ನಾನು इन्व्हेस्टर ಅಂತ ಕಿಶೋರ್ ಹೇಳ್ಕೊಂಡಿದ್ದಾನೆ. कारण माझ्या तर दुसरं काय संबंध नाही, इन्व्हेस्टर सारखा आहे मी. माझे जे पैसे ते पण मी बोललो तुमच्या सांगण्यावरनं मी ते तेवढा केला होता, तर ते बोलले ठीक आहे. तर आता ते हा लाईनअप करतो 1-2 दिवसांनी. ಅಲ್ಲಿಗೆ ಕಿಶೋರ್ ತಾನು ದುಡ್ಡು ಕಳ್ಕೊಂಡವನಂತೆ ಮಾತನಾಡ್ತಿದ್ದಾನೆ. ಹಾಗಾದ್ರೆ ಕಿಶೋರ್ ಯಾರು, ವಿರಾಟ್ ಯಾರು? ದುಡ್ಡು ಗುಜರಾತ್ ರಾಜಕಾರಣಿಗೆ ಹೋಗ್ತಿತ್ತಾ, ತಿರುಪತಿಗೆ ಹೋಗ್ತಿತ್ತಾ? ಪಿನ್ ಟು ಪಿನ್ ಮಾಹಿತಿ ತೋರಿಸ್ತೀವಿ ನೋಡಿ. ಉದ್ಯಮಿ ಕಿಶೋರ್ ವಿರಾಟ್ ಮಾತು ಕೇಳಿ ಇನ್ವೆಸ್ಟ್ ಮಾಡಿದ್ದಾಗ ಹೇಳ್ತಿದ್ದಾನೆ. ಆದ್ರೆ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನೋದು ಗೊತ್ತಾಗಿಲ್ಲ. ಅಸಲಿ ವಿಚಾರ ಏನಂದ್ರೆ, ಇದೇ ಕಿಶೋರ್ ಹಳೆ ನೋಟು ಬದಲಾವಣೆ ಜವಾಬ್ದಾರಿ ಹೊತ್ತಿದ್ನಂತೆ. ಈ ಜವಾಬ್ದಾರಿಯನ್ನ ವಿರಾಟ್ ಎಂಬಾತನಿಗೆ ನೀಡಿದ್ದ. ಆದ್ರೆ ವಿರಾಟ್ ಹುಡುಗರು ಹಣ ಸಾಗಾಟದ ವೇಳೆ ಕಂಟೈನರ್ ಸಮೇತ ನಾಪತ್ತೆಯಾಗಿದ್ದಾರೆ. ನೆಟ್ವರ್ಕ್ ಸಿಗದೆ ಇರೋ ಚೋರ್ಲಾ ಘಾಟ್ ಬಳಿ ಕಂಟೈನರ್ ಮಿಸ್ ಆಗಿದೆ. ಹೀಗಾಗಿ ವಿರಾಟ್ ಹುಡುಗರೇ ಹಣ ಅಬೇಸ್ ಮಾಡಿರಬಹುದು ಅನ್ನೋ ಅನುಮಾನವಿದೆ. ಸದ್ಯ ವಿರಾಟ್ನನ್ನ ವಶಕ್ಕೆ ಪಡೆದಿರೋ ಮಹಾರಾಷ್ಟ್ರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇದೀಗ ಸದ್ಯದ ಆಡಿಯೋವನ್ನು ನೀವು ಕೂಡ ಗಮನಿಸಿದ್ರಿ. ಅದರಲ್ಲಿ ಒಬ್ಬ ರಾಜಕಾರಣಿಯ ಹೆಸರನ್ನು ಕೂಡ ಇಲ್ಲಿ ಹೇಳದೇನೆ ಉಲ್ಲೇಖ ಮಾಡಿರುವಂಥದ್ದು. ಅದು ಗುಜರಾತ್ ಮೂಲದ ಪವರ್ಫುಲ್ ರಾಜಕಾರಣಿ ಅನ್ನುವಂಥದ್ದನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಹೇಳಿರುವಂಥದ್ದು. ಈತ ಕಿಶೋರ್ ಏನಿದ್ದಾನೆ, ಈತ ಈ ಒಂದು ಪ್ರಕರಣದ ಸಂಪೂರ್ಣ ರೂವಾರಿ ಕಿಂಗ್ ಪಿನ್ ಕಿಶೋರ್ ಆಗಿರುವಂಥದ್ದು. ಇನ್ನು ಜಯೇಶ್ ಯಾರು ಅನ್ನುವಂಥದ್ದು ನೋಡೋದಾದ್ರೆ, ಈತ ರೈಲ್ವೆ ಇಲಾಖೆಯಲ್ಲಿ ಪೊಲೀಸ್ ಸಿಬ್ಬಂದಿಯಾಗಿ ಕರ್ತವ್ಯ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅದರ ಜೊತೆಗೆ ಈತನಿಗೆ ಬಾಲಾಜಿ ದೇವಸ್ಥಾನ ಏನಿದೆ ಅಲ್ಲಿ ಬಹುದೊಡ್ಡ ಲಿಂಕ್ ಇರುವಂಥದ್ದು. ಸೊ ಈ ಹಣವನ್ನ ಆತನ ಮೂಲಕ ಎಕ್ಸ್ಚೇಂಜ್ ಮಾಡಿಕೊಳ್ಳೋಕೆ ಪ್ಲಾನ್ ಮಾಡಿರುವಂಥದ್ದು. ಆಡಿಯೋ ಪ್ರಕಾರ ಕಿಶೋರ್ ಹಣ ಕಳಿಸ್ತಿದ್ದ ಎನ್ನಬಹುದು. ಆದ್ರೆ ಗೋವಾದಲ್ಲಿ ಹಣ ಕೊಟ್ಟಿದ್ಯಾರು? ಆ ದುಡ್ಡು ಕಿಶೋರ್ನದ್ದೇನಾ?
ಗುಜರಾತ್ ರಾಜಕಾರಣಿಗೆ ಹೋಗಿದ್ದ ಅಥವಾ ಗುಜರಾತ್ ರಾಜಕಾರಣಿಯೇ ನೋಟ್ ಬದಲಾವಣೆ ಕೊಟ್ಟಿದ್ರಾ ಅನ್ನೋದು ನಿಗೂಢವಾಗಿದೆ. ಗುಜರಾತ್ ರಾಜಕಾರಣಿ ಕೂಡ ಬೇರೆ ಹಣದ ವ್ಯವಸ್ಥೆ ಮಾಡಿ ಈ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಂತಾನೂ ಆಡಿಯೋದಲ್ಲಿದೆ. हे सगळी स्टोरी त्याच्याकडे गेली. आता तो आत्ता याचा काल रात्री फोन आला होता विराटचा, तर तो काहीतरी अरेंजमेंट दुसरी करतो. आता त्या फंडच्या त्या पैशाचं काय झालं हे तो पण आता ह्या तो थोडासा तो पण इंटरेस्ट देतोय. आता तो पॉलिटिशियन आहे तो. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪ್ರಕರಣದಲ್ಲಿ ಗೊಂದಲ ಇದೆ, ನಮ್ಮ ಪೊಲೀಸರು ಮಹಾರಾಷ್ಟ್ರ ಪೊಲೀಸರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ತಿಳಿಸಿದ್ದಾರೆ. ಅಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಭಾಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿ ಜಿ ಅವರು ಮಹಾರಾಷ್ಟ್ರ ಡಿ ಜಿ ಅವರಿಗೆ ಮಾತನಾಡಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 16ರಂದು ಹಣ ನಾಪತ್ತೆ ಬಳಿಕ ಕಿಶೋರ್ಗೆ ಕರೆ ಮಾಡಿದವರು ಸಂದೀಪ್ ಎಂಬಾತನ ಹೆಸರು ಹೇಳಿದ್ರು. ಅಕ್ಟೋಬರ್ 22ರಂದು ಸಂದೀಪ್ನನ್ನ ಕಿಡ್ನಾಪ್ ಮಾಡಿದ್ದ ಕಿಶೋರ್ ಕಡೆಯವರು 1.5 ತಿಂಗಳು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ದುಡ್ಡು ಎಲ್ಲಿದೆ ಹೇಳು ಅಂದಿದ್ದಾರೆ. ಕಿಡ್ನಾಪ್ ಆಗಿದ್ದ ಸಂದೀಪ್ ಡಿಸೆಂಬರ್ 17ಕ್ಕೆ ತಪ್ಪಿಸ್ಕೊಂಡು ಬಂದು ದೂರು ನೀಡಿದ್ದಾನೆ. ದುಡ್ಡಿನ ಬಗ್ಗೆ ಪ್ರಶ್ನಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾನೆ. ಆಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಮೊದಲಿಗೆ ಕಿಡ್ನಾಪ್ ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು 400 ಕೋಟಿಯ ಮೂಲ ಬೆನ್ನತ್ತಿದ್ದಾರೆ. ಸಹದೇವ್ ಮಾನೆ, TV9 ಬೆಳಗಾವಿ. ಬೆಳಗಾವಿಯ ದರೋಡೆ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಹಣ ನಿಮ್ದು ಅಂತ ಬಡದಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಲೂಟಿ ನಡೆದ ಸುತ್ತ ಶುರುವಾಗಿರುವಂತಹ ಪಾಲಿಟಿಕ್ಸ್ ಹೇಗಿದೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಕಾಂಗ್ರೆಸ್ ಬಿಜೆಪಿ ಮಧ್ಯೆ 400 ಕೋಟಿ ದರೋಡೆ ಸಮರ. ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥದ್ದು ಬಿಜೆಪಿಯವ್ರಿಗೆ ಏನು ಅವಶ್ಯಕತೆ ಇಲ್ಲ. ಹಳೆ ನೋಟ್ ಯಾರು ಇಟ್ಕೊಂಡಿದ್ದಾರೆ? ಬದಲಾವಣೆ ಮಾಡಿದವರು ಇಟ್ಕೊಂಡಿರ್ಬೇಕು. ಕಾಂಗ್ರೆಸ್ನದ್ದೇ ಕಾಸು ಎಂದ ಬಿಜೆಪಿ, ನೋಟ್ ಮೇಲೆ ಬರ್ದಿದ್ಯಾ ಅಂತ ಕಾಂಗ್ರೆಸ್ ಕೌಂಟರ್. ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂತದ್ದು ಅಲ್ಲ. ಕಾಂಗ್ರೆಸ್ ಅಂತ ನೋಟ್ ಮೇಲೆ ಏನಾದ್ರು ಇದೆಯಾ? 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರೋರು ಯಾರು ಎಂದ ಪ್ರಿಯಾಂಕ್. ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. 3ರಲ್ಲೂ ಕೂಡ ಯಾರ ಸರ್ಕಾರ ಇರೋದು? 400 ಕೋಟಿ ಕಣ್ಣಾರೆ ಕಂಡವರಿಲ್ಲ, ಒಂದೇ ಒಂದು ನೋಟು ಸಿಕ್ಕಿಲ್ಲ. ಯಾರದ್ದು ಅನ್ನೋದು ಖಾತ್ರಿ ಕೂಡ ಆಗಿಲ್ಲ. ಯಾರಿಗ್ ಸೇರ್ಬೇಕು ಅದು ಗೊತ್ತಿಲ್ಲ. ಆದ್ರೆ ಇದೇ ವಿಚಾರ ಸದ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರಕ್ಕೆ ವೇದಿಕೆಯಾಗಿದೆ. ಹಣ ರಾಜಕೀಯ ಎದುರಾಳಿಗಳದ್ದೇ ಅಂತ ನಾಯಕರು ಆರೋಪದ ಮಳೆ ಸುರಿಸ್ತಾ ಇದ್ದಾರೆ. ಇನ್ನು ದರೋಡೆ ಆಗಿರೋ ಹಣದಲ್ಲಿ ಗುಜರಾತಿ ರಾಜಕಾರಣಿಯ ದುಡ್ಡು ಕೂಡ ಇದೆ ಅನ್ನೋ ಸಂಶಯ ಶುರುವಾಗಿದೆ. ಜೊತೆಗೆ ಹಣ ಗೋವಾದಿಂದ ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗ್ತಿತ್ತು ಎನ್ನಲಾಗಿದೆ. ಈ ಜಾಡು ಹಿಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರಿಗೆ ತಿವಿದಿದ್ದಾರೆ. ಗೋವಾ, ಮಹಾರಾಷ್ಟ್ರ ಹಾಗೂ ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರವೇ ಇದೆ, ಹಣ ಅವ್ರದೇ ಇರಬೇಕು ಎನ್ನುವ ಅರ್ಥದಲ್ಲಿ ಆರೋಪಿಸಿದ್ದಾರೆ. ಆದ್ರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ಗೆ ತಿರುಮಂತ್ರ ಹಾಕಿದ್ದಾರೆ. ಸರ್ಕಾರ ನಮ್ಮದಿದ್ರೂ ಹಣ ಕಳಿಸಿದವರು ನೀವೇ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಮಧು ಬಂಗಾರಪ್ಪ ನೋಟ್ ಬ್ಯಾನ್ ಪ್ರಸ್ತಾಪಿಸಿ ಉತ್ತರ ನೀಡಿದ್ದಾರೆ. ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. 3ರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಸರ್ಕಾರದ ಮೂಗ್ ಕೆಳಗಡೆ ನಡೀತಾ ಇದೆ. ಅದು ಯಾರ್ದಿದೆ ಅಂತ ತನಿಖೆ ಆಗ್ಲಿ. ನಾನು ಹೇಳೋದು, ಇಲ್ಲಿಂದ ಹೋದ್ರು ಎಲ್ಲಿಂದ ಹೋದ್ರು ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಲೂಟಿ ಮಾಡ್ತಿದ್ದಾರೆ. ಅಲ್ಲಲ್ಲ, ಬಿಜೆಪಿಯವ್ರಿಗೆ ಏನು ಅವಶ್ಯಕತೆ ಇಲ್ಲ. ಈಗ ಬಿಜೆಪಿನವ್ರಿಗೆ ಅಲ್ಲೆಲ್ಲೇ ಅವರವರೇ ಮಾಡ್ತಕ್ಕಂಥ ಶಕ್ತಿ ಅವರಿಗಿದೆ. ಹಳೆ ನೋಟ್ ಯಾರು ಇಟ್ಕೊಂಡಿದ್ದಾರೆ? ಬದಲಾವಣೆ ಮಾಡಿದವರು ಇಟ್ಕೊಂಡಿರ್ಬೇಕು. ಬ್ಯಾನ್ ಮಾಡೋರ ಹತ್ರನೇ ಇರುತ್ತೆ, ಬ್ಯಾನ್ ಮಾಡದೇ ಇರೋರ ಹತ್ರ ಇರುತ್ತಾ? ಛಲವಾದಿ ನಾರಾಯಣ ಸ್ವಾಮಿ ಮಾತಿಗೆ ಮಾಜಿ ಸಿಎಂ ಸದಾನಂದ ಗೌಡ ಧ್ವನಿಗೂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹಣ ಸಂಗ್ರಹ ಮಾಡುತ್ತೆ, ಬೇರೆ ಬೇರೆ ಕಡೆ ಕಳಿಸಿಕೊಡುತ್ತೆ ಎಂದಿದ್ದಾರೆ. ಈ ಮಾತಿಗೆ ಗರಂ ಆದ ಸಚಿವ ಭೈರತಿ ಸುರೇಶ್, ನೋಟ್ ಮೇಲೆ ಕಾಂಗ್ರೆಸ್ ಅಂತ ಬರ್ದಿದ್ಯಾ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂತದ್ದು. ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂತದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂತದ್ದು ನಾವೆಲ್ಲ ನೋಡಿದ್ದೀವಿ. ಅಲ್ಲ. ಕಾಂಗ್ರೆಸ್ ಅಂತ ನೋಟ್ ಮೇಲೆ ಏನಾದ್ರು ಇದೆಯಾ? ನೋಡ್ರಿ, ಆಪಾದನೆ ಮಾಡಕ್ಕೆ ಯಾರು ಏನ್ ಬೇಕೋ ಹೇಳ್ಬೋದು. ಅದಕ್ಕೆಲ್ಲ ನೀವು ಕ್ವಶನ್ ಕೇಳ್ಕೊಂಡು ಹೋದ್ರೆ ನಾನು ಏನ್ ಹೇಳೋದು? ಕಾಂಗ್ರೆಸ್ ದುಡ್ಡು, ಬಿಜೆಪಿ ದುಡ್ಡು, JDS ದುಡ್ಡು, ಅದ್ರ ಮೇಲೆ ಸೀಲ್ ಇದೆಯಾ? ಇದೇನು ಎಲೆಕ್ಷನ್ಸ್ ನಡೀತಾ ಇದೆ ಕರ್ನಾಟಕದಲ್ಲಿ ಆಗಲಿ ಎಲ್ಲಾದ್ರೂ ಆಗಲಿ.
ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ದರೋಡೆ ಪ್ರಕರಣವನ್ನ ಗುರಿಯಾಗಿಟ್ಕೊಂಡು ಕೇಂದ್ರ ಸರ್ಕಾರದತ್ತ ಗುಂಡು ಹೊಡಿತಿದ್ದಾರೆ. ಪ್ರಧಾನಿ ಮೋದಿಗೆ ಕಲಬುರಗಿಯಲ್ಲಿ ರೊಟ್ಟಿ ಮಾಡೋದು ಯಾರು ಅಂತ ಗೊತ್ತಾಗತ್ತೆ, ದರೋಡೆ ಬಗ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ. 1000 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಟ್ರಕ್ ನಲ್ಲಿ ಹೋಗ್ತಾ ಇದೆ ಅವ್ರ ಸರ್ಕಾರಗಳಲ್ಲಿ, ಅದು ಗೊತ್ತಿಲ್ವಾ? ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಮಾಡ್ತಾ ಇದ್ರೇನ್ರಿ? ಅಮಿತ್ ಶಾ ಅವ್ರು ಎಲ್ಲಿದ್ದಾರೆ ಇವಾಗ? ಮಿಕ್ಕಿದ ಟೈಮ್ನಲ್ಲೆಲ್ಲ ಬರೀ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ. ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ. ಸೊ ನಮ್ಮವ್ರಂತ ಈಗಲೇ ಪತ್ರನ ಬರ್ತಾರೆ SP ಅವರು. ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ. ಕೊಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ ಅಂತ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂತ ತನಿಖೆ ಆಗಬೇಕು. ಬೆಳಗಾವಿಯಲ್ಲಿ ನಡೆದ 400 ಕೋಟಿ ದರೋಡೆ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಈ ನಡುವೆ ರಾಜಕೀಯ ನಾಯಕರ ನಡುವೆ ವಾಕ್ಸಮರವೂ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್ TV9.